ಒಂದು ಸ್ಥಳದಲ್ಲಿ ಒಬ್ಬ ದೇವರ ಸೇವಕರು ಇರ್ತಾರೆ. ಅವರು ಕುಟುಂಬವಾಗಿ ಸೇವೆ ಮಾಡ್ತಾ ಇರ್ತಾರೆ. ಆ ಸೇವಕರಿಗೆ ಸೇವೆ ಕುರಿತಾಗಿ ತುಂಬಾ ಭಾರವುಳ್ಳವರಾಗಿ ಅವರು ಸೇವೆಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಅವರು ಸೇವೆ ಮಾಡ್ತಾ ಇರುವಂತ ಸಮಯದಲ್ಲಿ ಒಂದು ದಿನ ಒಂದು ಸರ್ಪ ಆ ಮನೆಗೆ ಪ್ರವೇಶವಾಗುತ್ತೆ. ಆ ಸರ್ಪ ದೇವರ ಅಪ್ಪಣೆಯನ್ನ ಪಡೆದುಕೊಂಡು ಬಂದಂತ ಸರ್ಪ ಆಗಿರುತ್ತೆ. ಅದು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಸುಮಾರು ಅರ್ಧ ಮಾರು ಉದ್ದ ಆಗಿರ್ತಕ್ಕಂಥದ್ದು, 2 ಇಂಚು ದಪ್ಪ ಆಗಿರ್ತಕ್ಕಂಥದ್ದು, ನೋಡ್ಲಿಕ್ಕೆ ಸುಂದರವಾಗಿರ್ತಕ್ಕಂಥ ಸರ್ಪ ಆಗಿರುತ್ತೆ ಅದು. ಅದನ್ನ ಹೊರಗೆ ಕಳಿಸ್ಲಿಕ್ಕೂ ಸಹ ಆ ಕುಟುಂಬದವ್ರಿಗೆ ಮನಸ್ಸಿರಲ್ಲ. ಆ ರೀತಿಯಾಗಿ ಸುಂದರವಾಗಿರ್ತಕ್ಕಂಥ ಆ ಸರ್ಪ ಇರುತ್ತೆ. ಇದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇದು ದೇವರ ಅಪ್ಪಣೆಯನ್ನ ಪಡೆದುಕೊಂಡು ಬಂದಂತ ಸರ್ಪ ಆಗಿರುತ್ತೆ. ಆದರೆ ಇದನ್ನ ನೋಡುವಾಗ ಆ ಸೇವಕರಿಗೆ ಮನಸ್ಸಲ್ಲಿ ಆತಂಕ, ಭಯ. ಯಾಕಂತಂದ್ರೆ ಈ ಸರ್ಪಕ್ಕೆ ನಾನೇನೋ ಪ್ರತಿದಿನ ಹಾಲನ್ನೇ ಉಣಿಸ್ತಾ ಇದ್ದೇನೆ, ಹಾಲನ್ನೇ ಕೊಡ್ತಾ ಇದ್ದೇನೆ. ಆದರೆ ಈ ಸರ್ಪ ಯಾವಾಗ ನನಗೆ ಹಾನಿ ಮಾಡುತ್ತೋ, ಯಾವಾಗ ನನ್ನ ಕುಟುಂಬಕ್ಕೆ ಹಾನಿ ಮಾಡುತ್ತೋ ಎಂಬತಕ್ಕಂಥ ಭಯದಿಂದ ಆ ಸೇವಕರು ಜೀವಿಸ್ತಾ ಇರ್ತಾರೆ. ಹಾಗೆ ಜೀವಿಸ್ತಾ ಇರುವಾಗ ಅವ್ರಿಗೆ ಕೆಲವು ಯೋಚನೆಗಳು ಬರುತ್ತೆ. ಒಂದು ಯೋಚನೆ ಏನಪ್ಪ ಅಂತಂದ್ರೆ, ಇದನ್ನೇನ್ ಮಾಡ್ಬೇಕಂತಂದ್ರೆ ಮನೆಯಿಂದ ತೆಗೆದುಕೊಂಡು ಹೋಗಿ ಹೊರಗಡೆ ಬಿಟ್ಬಿಡ್ಬೇಕೆಂಬತಕ್ಕಂಥ ಯೋಚನೆ. ಆದರೆ ಅದನ್ನ ಬಿಡ್ಲಿಕ್ಕೆ ಆಗಲ್ಲ. ಕಾರಣ ಅದು ಆ ಸರ್ಪ ದೇವರ ಅಪ್ಪಣೆಯನ್ನ ಪಡೆದುಕೊಂಡು ಬಂದಿದೆ ಇವರ ಕುಟುಂಬದಲ್ಲಿ ಇರ್ಲಿಕ್ಕೆ. ಅದರಿಂದ ಸೇವಕರಿಗೆ ಅನ್ಸುತ್ತೆ ಇದು ಅಸಾಧ್ಯ. ಯಾಕಂತಂದ್ರೆ ಇದನ್ನ ನಾನು ಹೊರಗಡೆ ಹೋಗಿ ಬಿಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ನಾನು ಹೊರಗಡೆ ಬಿಟ್ಟೆ ಅಂತಂದ್ರೆ ಇದು ಪಾಪ, ಇದು ನಾನು ದೇವ್ರ ವಿರುದ್ಧವಾಗಿ ನಡೆದುಕೊಂಡಾಗ ಆಗುತ್ತೆ ಎಂಬತಕ್ಕಂಥ ವಿಚಾರದಿಂದ ಅವ್ರೇನ್ ಮಾಡ್ತಾರೆ, ಮನಸ್ಸಲ್ಲೇ ಸಂಕಟ ಪಡ್ತಾ ಹಾಗೆ ಯೋಚಿಸ್ತಾ ಇರ್ತಾರೆ. ಹಾಗೆ ಯೋಚಿಸ್ತಾ ಇರುವಾಗ ಅವ್ರಿಗೆ ಇನ್ನೊಂದು ಯೋಚನೆ ಬರುತ್ತೆ. ಏನ್ ಮಾಡ್ಬೇಕಂತಂದ್ರೆ ನಾನು ಇದನ್ನ ಹಿಡಿದು ಬಿಟ್ಟು ಏನ್ ಮಾಡ್ಬೇಕಾಗಿದೆ, ಇದನ್ನ ಹೊಡೆದು ಸಾಯಿಸ್ಬಿಡ್ಬೇಕು ಇದನ್ನೇ ಅಂತ ಹೇಳಿ ಯೋಚನೆ ಬರುತ್ತೆ. ಆಗ ಯೋಚನೆ ಬರುವಾಗ ಮತ್ತೆ ಅದ್ರ ಕುರಿತಾಗ ಹಾಗೆ ಯೋಚನೆ ಮಾಡ್ತಾರೆ. ಇದು ದೇವರ ಅಪ್ಪಣೆಯನ್ನ ಪಡೆದುಕೊಂಡು ನನ್ನ ಮನೆಯನ್ನು ಪ್ರವೇಶಿಸಿದೆ ಈ ಸರ್ಪ. ನಾನು ಒಂದು ವೇಳೆ ಈ ಸರ್ಪವನ್ನ ಕೊಂದು ಹಾಕಿದ್ರೆ ಇದು ಪಾಪ ಆಗ್ತದೆ, ಇದು ನಾನು ದೇವ್ರ ವಿರುದ್ಧವಾಗಿ ನಡೆದುಕೊಂಡಾಗೆ ಆಗ್ತದೆ ಅಂತ ಹೇಳಿ, ಇದು ಸಹ ತಪ್ಪಾಗಿರ್ತಕ್ಕಂಥದ್ದು ಅಂತ ಹೇಳಿ ಆ ಸೇವಕರು ಏನ್ ಮಾಡ್ತಾರೆ, ಹಾಗೆ ಅದನ್ನು ಸಹ ಬಿಟ್ಬಿಡ್ತಾರೆ. ಆ ಕಾರ್ಯವನ್ನು, ಆ ಯೋಚನೆಯನ್ನು ಸಹ ಅವ್ರು ಮಾಡೋದಿಲ್ಲ. ಈಗ ವೀಕ್ಷಕರೇ, ನಿಮಗೆ ನನ್ನ ಪ್ರಶ್ನೆ, ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿ. ಇನ್ನು ಅವ್ರಿಗೆ ಬಂದಂತ 3ನೇ ಯೋಚನೆ ಏನಪ್ಪಾ ಅಂತಂದ್ರೆ, ಇದು ಕಚ್ಚದೆ ಇರ್ಬೇಕಂತಂದ್ರೆ, ಇದು ನಮಗೆ ಹಾನಿ ಮಾಡದೆ ಇರ್ಬೇಕಂತಂದ್ರೆ ನಾನೇನ್ ಮಾಡ್ಬೇಕು, ಇದರ ಹಲ್ಲು ಮುರಿಬೇಕು. ಈ ಹಾವಿನ ಹಲ್ಲನ್ನ, ವಿಷದಿಂದ ತುಂಬಿರ್ತಕ್ಕಂಥ ಈ ಹಲ್ಲನ್ನ ಏನ್ ಮಾಡ್ಬೇಕು, ಹಾವಿನ ಹಲ್ಲನ್ನ ತೆಗಿಬೇಕೆಂಬತಕ್ಕಂಥ ಯೋಚನೆ ಬರುತ್ತೆ. ಆದ್ರೆ ಅದು ನನಗೆ ಅಸಾಧ್ಯ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಹೀಗೆಲ್ಲ ಆಗುವಾಗ ಕೊನೆಯದಾಗಿ ಅವ್ರಿಗೆ 4ನೇ ಯೋಚನೆ ಬರುತ್ತೆ. ಏನಂತ ಹೇಳಿ ಯೋಚನೆ ಬರುತ್ತೆ ಅಂತಂದ್ರೆ, ಇದು ಹೇಗೂ ದೇವರು ಅನುಮತಿಯನ್ನ ಪಡೆದು ಇವತ್ತು ನನ್ನ ಮನೆಗೆ ಬಂದಿದೆ, ಇವತ್ತು ನಮ್ಮ ಮನೆಯಲ್ಲಿದೆ ಈ ಸರ್ಪ. ಅದರಿಂದ ನಾನೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಇದನ್ನ ದೇವರ ಕೈಗೆ ಕೊಟ್ಬಿಡ್ತೀನಿ, ದೇವ್ರ ಹಸ್ತಕ್ಕೇನೆ ಒಪ್ಪಿಸ್ಬಿಡ್ತೇನೆ. ಇದನ್ನೇ ದೇವರು ಯಾಕಾಗಿ ಇದನ್ನ ನನ್ನ ಮನೆಗೆ ಕಳಿಸಿದನೋ, ಈ ಸರ್ಪನೇ ದೇವರು ತನ್ನ ಯೋಚನೆಯನ್ನೇ ನಮ್ಮ ಜೀವನದಲ್ಲಿ ನೆರವೇರಿಸ್ಲಿ ಅಂತ ಹೇಳ್ಬಿಟ್ಟು ಆ ಸರ್ಪವನ್ನು ಅಂದಿನಿಂದ ಆ ಸೇವಕರು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿ, ಸ್ವಾಮಿ ಈ ಸರ್ಪದಿಂದ ಏನಾಗ್ಬಾರ್ದು ಅಂತಂದ್ರೆ ನನಗೆ, ನನ್ನ ಕುಟುಂಬಕ್ಕೆ ಯಾವ ಹಾನಿ ಆಗ್ಬಾರ್ದು, ಈ ಸರ್ಪದಿಂದ ನನ್ನ ಸಭಿಕರಿಗೆ ಹಾನಿ ಆಗ್ಬಾರ್ದು, ಈ ಸರ್ಪದಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಸ್ವಾಮಿ, ಹಾಗೆ ನಡೆಸು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ತಾ ಮುಂದೆ ಸಾಗೋದ್ರ ಬಗ್ಗೆ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಈ ಸೇವಕರ ಜೀವಿತದಲ್ಲಿ ಬಂದ ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವಿತಗಳಲ್ಲಿ ಸಹ ಬರ್ತಾರೆ. ಈ ಕುಟುಂಬಕ್ಕೆ ಒಂದು ಸರ್ಪ ಹೇಗೆ ಕರ್ತನ ಅಪ್ಪನೆ ಪಡ್ಕೊಂಡು ಅಲ್ಲಿ ವಾಸಿಸ್ಲಿಕ್ಕೆ
ಬಂತು. ಅದೇ ರೀತಿ ಇವತ್ತು ನನ್ನ ಬಾಳಿನಲ್ಲಿ ಅನೇಕರು ನಿನ್ನ ಕುಟುಂಬಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಸರ್ಪದ ಹಾಗೆ ಅವರ ಪ್ರವೇಶ ಆಗಿದೆ. ದೇವರ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿದ್ದಾರೆ. ಯಾವುದಕ್ಕಾಗಿ ಬಂದಿದ್ದಾರೆ? ಅವರು ನಮಗೆ ಪಾಠಗಳನ್ನು ಕಲಿಸ್ಲಿಕ್ಕೆ ಬಂದಿದ್ದಾರೆ. ಅವರು ನಮಗೆ ದೇವರ ಚಿತ್ತದಂತೆ ನಾವು ನಡೆಯಲಿಕ್ಕೆ ನಮ್ಮನ್ನು ಅವರು ಇಂಡೈರೆಕ್ಟ್ ಆಗಿ ಸಿದ್ಧಪಡಿಸ್ಲಿಕ್ಕೆ ಅವರು ಬಂದಿದ್ದಾರೆ. ಅದರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ ಅಂತಂದರೆ, ಆ ಸೇವಕರು ಹೇಗೆ ಆ ಸರ್ಪವನ್ನು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ಅವರು ಪ್ರಾರ್ಥಿಸ್ಲಿಕ್ಕೆ ಆರಂಭಿಸಿದ್ರು, ಇವತ್ತು ನಾವು ಸಹ ಆರಂಭ ಮಾಡಬೇಕು. ಯಾಕಂತಂದರೆ ನಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ ಸರ್ಪದ ರೀತಿಯಲ್ಲಿ ಬಂದಂಥ ವ್ಯಕ್ತಿಗಳು, ನಮ್ಮ ಬಾಳಿನಲ್ಲಿ ನಮ್ಮ ಕುಟುಂಬದಲ್ಲಿ ಬಂದಿರತಕ್ಕಂಥ ಅವ್ರನ್ನ ಏನು ಮಾಡಬೇಕಾಗಿದೆ ಅಂತಂದರೆ, ನಾವು ಕಳಿಸ್ಕೊಡ್ಲಿಕ್ಕೆ ಹೊರ ಹಾಕ್ಲಿಕ್ಕೆ ಆಗಲ್ಲ. ಆದರೆ ನಾವೇನು ಮಾಡಬೇಕಾಗಿದೆ ಅಂದರೆ, ಆ ಸೇವಕರ ಹಾಗೆ ನಾವು ಪ್ರಾರ್ಥನೆ ಮಾಡ್ಬೇಕು. ಏನಂತ ಹೇಳಿ? ಸ್ವಾಮಿ, ನಿನ್ನ ಚಿತ್ತನೆ ನೆರವೇರಿಸು. ಸ್ವಾಮಿ, ಇವ್ರ ಮೂಲಕ ನನಗೇನು ಪಾಠ ಕಲಿಸ್ಬೇಕಾಗಿದೆಯೋ ಕಲಿಸು. ಸ್ವಾಮಿ, ನಾನು ಅಪಾಯದಲ್ಲಿದ್ದೇನೆ, ನನ್ನನ್ನು ಕಾಪಾಡು, ನಾನು ಯಾವಾಗಲೂ ನನ್ನೇ ಆತ್ಕೊಳ್ತೇನೆ ಎಂಬುದಾಗಿ ದೇವರು ನಾವು ಆತ್ಕೊಳ್ಬೇಕಾಗಿದೆ. ಮಾತ್ರವಲ್ಲ, ನಾವು ಆ ಸೇವಕರ ಹಾಗೆ ದೇವರ ಆಲೋಚನೆಯಂತೆ ನಡಿಬೇಕು. ದೇವರ ಆಲೋಚನೆ ನೆರವೇರಿಸಲಿಕ್ಕೆ ನಾವು ಮುಂದಾಗಬೇಕು. ಹಾಗೆ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯಪ್ಪ ಅಂತಂದ್ರೆ, ದೇವ್ರನ್ನ ಮಹಿಮೆ ಮಾಡೋಕ್ಕೆ ಸಾಧ್ಯ. ಈ ರೀತಿಯಾಗಿರ್ತಕ್ಕಂಥ ಕಠಿಣವಾದ ಪರಿಸ್ಥಿತಿಗಳಲ್ಲಿ ನಾವೇನು ಮಾಡಬಾರ್ದು ಅಂತಂದರೆ, ಪಾಪವನ್ನು ಮಾತ್ರ ಮಾಡಬಾರ್ದು. ಆ ಸೇವಕರು ಅದನ್ನು ಸಾಯಿಸಲಿಲ್ಲ, ಹೊರಗೆ ಹಾಕಲಿಲ್ಲ, ಮತ್ತೊಂದು ಏನೂ ಕೇಡು ಮಾಡಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಅದು ದೇವರ ಅಪ್ಪಣೆ ಪಡ್ಕೊಂಡು ಬಂದಿದೆ. ಈಗ ನಾನು ಅದಕ್ಕೆ ಏನಾದರೂ ತೊಂದರೆಯನ್ನು ಮಾಡೋದಾದರೆ ಅದು ಪಾಪ ಎಂಬುದಾಗಿ ಅವ್ರು ತಿಳ್ಕೊಂಡಿದ್ರು. ಹಾಗೆ ನಿಮ್ಮ ಜೀವಿತಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅನುಭವಕ್ಕೆ ನಾವು ಒಳಗಾಗುವಾಗ ನಾವೇನು ಮಾಡಬೇಕಾಗಿದೆ? ನಾವು ಚಿಂತೆ ಮಾಡದೆ ಇರಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಎಲ್ಲವುಗಳ ಅಂತ್ಯ ಸಮೀಪಿಸಿದೆ. ಅದರಿಂದ ನಾವೇನು ಮಾಡಬೇಕಾಗಿದೆ? ಅದನ್ನು ದೇವರು ವಹಿಸ್ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ, ನಮ್ಮ ಪರಿಸ್ಥಿತಿ ಬದಲಾಗಲಿಕ್ಕಿದೆ ಎಂಬತಕ್ಕಂಥ ನಿರೀಕ್ಷೆ ಉಳ್ಳವರಾಗಿರಬೇಕು. ನಮಗೆ ಹೊಸ ಜೀವನ ಕಾದಿದೆ ಎಂಬತಕ್ಕಂಥ ನಿರೀಕ್ಷೆಯಿಂದ ಇರಬೇಕು. ಮಾತ್ರವಲ್ಲ, ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರುವಾಗ ಕರ್ತನು ಏನು ಮಾಡ್ತಾನಂದರೆ, ತನ್ನ ಕಾರ್ಯವನ್ನು ಮಾಡ್ತಾನೆ. ಯೋಬನ ಜೀವಿತದಲ್ಲಿ ತಾಳ್ಮೆಯಿಂದ ಇದ್ದನು ಯೋಬನು, ಆಗ ದೇವರು ತನ್ನ ಕಾರ್ಯವನ್ನು ಯೋಬನ ಜೀವಿತದಲ್ಲಿ ಮಾಡಿದನು. ಹಾಗೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರ ಕಾರ್ಯ ಮಾಡಲಿಕ್ಕೆ ನಾವೇನು ಮಾಡಬೇಕಾಗಿದೆ ಅಂತಂದರೆ, ತಾಳ್ಮೆಯಿಂದ ಕಾದುಕೊಂಡು ಇರಬೇಕಾಗಿದೆ. ಕಾದುಕೊಂಡಿರುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಇರ್ತಕ್ಕಂಥ ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಸಂಕಟಗಳಿಂದ, ಎಲ್ಲ ನೋವುಗಳಿಂದ ಆತನು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆ 37ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ನಿನ್ನ ಭೂಯಾತ್ರೆ ಚಿಂತೆಯನ್ನೆಲ್ಲ ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದರು, ಆತನ ಇದನ್ನು ಸಾಗಿಸ್ತಾನೆ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ನಿನ್ನ ಚಿಂತಾ ಭಾರವನ್ನು ನಾವು ದೇವರಿಗೆ ವಹಿಸ್ಕೊಡೋಣ. ನೀವು ಇವತ್ತು ಹಾದು ಹೋಗ್ತಕ್ಕಂಥ ಸ್ಥಿತಿ ಯಾವುದಿದೆಯೋ ಅದು ನಿನಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಅಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮನ್ನು ನಾವು ದೇವರಸ್ತಕ್ಕೆ ಒಪ್ಪಿಸ್ಬಿಟ್ಕೊಡೋಣ. ಸ್ವಾಮಿ, ನನ್ನ ಈ ಭೂಯಾತ್ರೆ ಚಿಂತೆನೆಲ್ಲ ನೀನು ವಹಿಸ್ತೇನೆ. ಸ್ವಾಮಿ, ನನ್ನನ್ನು ಯಾವ ಉದ್ದೇಶದಿಂದ ಈ ಭೂಮಿ ಕಳಿಸಿದ್ಯೋ ನಿನ್ನ ಉದ್ದೇಶ ಚಿತ್ತವನ್ನು ನೆರವೇರಿಸು. ಬೇಕೆಂದು ಪಾಪವನ್ನು ಮಾಡದಂತೆ ನನ್ನ ಕಾಪಾಡು. ನಾನು ಯಾವಾಗಲೂ ತಾಳ್ಮೆಯಿಂದ ಇರಲಿಕ್ಕೆ, ಯಾವಾಗಲೂ ಸಮಾಧಾನದಿಂದ ಇರಲಿಕ್ಕೆ, ಎಲ್ಲ ವಿಧವಾದ ಪರಿಸ್ಥಿತಿಗಳಲ್ಲಿ ನಾನು ನಿನ್ನನ್ನು ಆತ್ಕೊಂಡು ನಿನ್ನ ಚಿತ್ತವನ್ನು ಮಾಡೋಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ಕರ್ತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ಸಂದೇಶವನ್ನು ಆಲಿಸಿದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬರು ಸ್ವಾಮಿ ಅಪ್ಪ, ನಿನ್ನ ಚಿತ್ತವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಈ ಭೂಯಾತ್ರೆಯಲ್ಲಿ ಕರ್ತನೆ, ನಮಗೆ ಅನೇಕ ಕರ್ತನೆ ತಡೆಗಳು, ಸಂಕಟಗಳು, ನೋವುಗಳು ಉಂಟು ಸ್ವಾಮಿ. ಅನೇಕರು ಕರ್ತನೆ ಸರ್ಪದ ರೀತಿಯಲ್ಲಿ ನಮ್ಮ ಬಾಳಿನಲ್ಲಿ ಬರ್ತಾರೆ ಸ್ವಾಮಿ. ಅವರು ಯಾವತ್ತು ಕಚ್ತಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೂ ಅವರು ಕಚ್ಚಿದರೂ ನಮಗೆ ಹಾನಿಯಾಗದಂತೆ ಸ್ವಾಮಿ ನಮ್ಮನ್ನು ನೀನು ಕಾಪಾಡ್ಲಿಕ್ಕೆ ಶಕ್ತನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಅದರಿಂದ ನೀವು ನಮ್ಮ ಜೀವಿತಗಳಲ್ಲಿ ಯಾರನ್ನೆಲ್ಲ ನೀವು ಅನುಮತಿಸಿದ್ದೀರೋ ನಮ್ಮನ್ನು ನೋವು ಪಡಿಸ್ಲಿಕ್ಕೆ, ಅವುಗಳೆಲ್ಲವನ್ನು ಸಹಿಸಿಕೊಂಡು ನಾವು ಮುಂದೆ ಸಾಗಕ್ಕೆ ನಿನ್ನ ಚಿತ್ತವನ್ನು ಮಾಡೋಕ್ಕೆ ಸಹಾಯ ಮಾಡು. ನಾವು ಹಾದು ಹೋಗ್ತಕ್ಕಂಥ ಎಲ್ಲ ವಿಧವಾದ ಕಠಿಣ ಪರಿಸ್ಥಿತಿಗಳಲ್ಲಿ ನಾವು ಪಾಪ ಮಾಡದಂತೆ ನಾವು ತಾಳ್ಮೆಯಿಂದ ಇರೋಕ್ಕೆ ನಮ್ಮ ಒಬ್ಬರನ್ನ ಬಲಪಡಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆ, ಸಹನೆಯನ್ನು ನಮಗೆ ಕೊಟ್ಟು ನಡೆಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನ ತಪ್ಪಿಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇನೆ ಪರಲೋಕ ತಂದೆಯೇ, ಆಮೇನ್. ಇಲ್ಲಿ ಬರುವಂಥ ಸಂದೇಶಗಳು
ನಿಮಗೆ ಇಷ್ಟ ಆಗೋದಾದರೆ ಈ ಸಂದೇಶಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ.